ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸೋಲು ಗೆಲುವು ಸಹಜ, ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ. SV ರಾಮಚಂದ್ರ. ಹರಪಳ್ಳಿ ತಾಲೂಕು ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಜಯದುರ್ಗ ಕ್ರಿಕೆಟರ್ಸ್ ವತಿಯಿಂದ 4ನೇ ಬಾರಿಗೆ ಗ್ರಾಮೀಣ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 10-1-2026 ರಿಂದ 12-1-2026 3 ದಿನಗಳ ಕಾಲ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿತ್ತು. ಈ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ 30 ತಂಡಗಳು ಆಗಮಿಸಿದವು. ಮಾಜಿ ಶಾಸಕರಾದ SV ರಾಮಚಂದ್ರಪ್ಪ ಮಾತನಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಈ ಕ್ರೀಡಾಕೂಟದಲ್ಲಿ ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳು ಭಾಗವಹಿಸಬೇಕು. ಹೊರಗಿನ ತಾಲೂಕು, ಜಿಲ್ಲಾ ಆಟಗಾರರನ್ನು ಆಡಿಸದೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು. ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಬೆಳೆಯಬೇಕು. ಕ್ರೀಡೆಯಲ್ಲಿ ಗೆದ್ದು ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಬೇಕು. ನಾನು 1986 ರಿಂದ ಕ್ರಿಕೆಟ್ ಅಸೋಸಿಯೇಷನ್ ಸದಸ್ಯನಾಗಿದ್ದೇನೆ. ಕ್ರೀಡೆಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಭಾಗವಹಿಸುವುದು ಮುಖ್ಯ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಭಾಗವಹಿಸುವುದು ಮುಖ್ಯ. ಉಚ್ಚಂಗಿದುರ್ಗ ಗ್ರಾಮಕ್ಕೆ ಕ್ರೀಡಾಂಗಣದ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಊರಿನವರ ಸಹಕಾರ ನೀಡಿದರೆ ಕ್ರೀಡಾಂಗಣ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಬೇವಿನಹಳ್ಳಿ ಪಿ ಕೆಂಚನಗೌಡರು, ಕಮ್ಮತ್ತಹಳ್ಳಿ ಮುರುಗೇಶ್, ಧರ್ಮನಾಯ್ಕ್, ಚಟ್ನಿಹಳ್ಳಿ ಬಸವರಾಜ್, ಅಣಜಿಗೆರೆ ಮಲ್ಲಿಕಾರ್ಜುನ್, ಉಚ್ಚಂಗಿದುರ್ಗದ ಯುವರಾಜ್, ಅಂಜನಪ್ಪ ಬಸಣ್ಣ, ಪಣಿಯಾಪುರದ ಲಿಂಗರಾಜ್, PDO ಸಿದ್ದೇಶ್ ಹಾಗೂ ಕ್ರೀಡಾಪಟುಗಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಯಾರೇ ಗೆಲ್ಲಿ ಯಾರೇ ಸೋಲಿ ಅದನ್ನ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು. ಎಲ್ಲ ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗವಹಿಸಿ ಇಂಥ ಕ್ರೀಡೆಯಲ್ಲಿ ಭಾಗವಹಿಸಿದ್ದೇ ಹೆಚ್ಚು. ನಾವು ಇಂಥ ಕ್ರೀಡೆಯಲ್ಲಿ ಭಾಗವಹಿಸಿದಪ್ಪ ಉಚ್ಚಂಗಿದುರ್ಗದಲ್ಲಿ ಅಂತ ಹೇಳಿ ನಾವೆಲ್ಲ ಖುಷಿಯಿಂದ ಆಟ ಆಡ್ರಿ. ಮತ್ತು ನೋಡೋಣ, ಮುಂದಿನ ವರ್ಷ ಇವರೆಲ್ಲ ಸಹಕಾರ ಕೊಟ್ಟರೆ ಜಿಲ್ಲಾ ಮಟ್ಟದಲ್ಲೇ ಮಾಡೋಣ ಅಂತ ಕ್ರಿಕೆಟ್ ನಾವು ಇರ್ತೀವಿ. ಈ ದುರ್ಗಾ ಕ್ರಿಕೆಟರ್ಸ್ ಅವ್ರ ಜೊತೆಗೆ ನಾವು ಸೇರಿ ಆ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡೋಣ ಅಂತ ಹೇಳಿ ತಮ್ಗೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ಸೊಗಸಾಗಿ ಕ್ರಿಕೆಟ್ ನೀವು ಆಯೋಜನೆ ಮಾಡಿದಿರಿ, ಆಡ್ತಾ ಇದ್ದೀರಿ ಅಂದ್ರೆ ಇದಕ್ಕೆ ಪ್ರಪ್ರಥಮ ಕೊಡುಗೆ ಇರ್ತಕ್ಕಂಥದ್ದು ರಾಮಚಂದ್ರಪ್ಪರದು. ಯಾಕಂದ್ರೆ ನಿಮಗೆ ಇಲ್ಲೇನು ಯಾರಿಗೂ ಗೊತ್ತಿಲ್ಲ ಅನ್ನಂಗಲ್ಲಿ ಇದು ಎಷ್ಟು ತೆಗ್ಗಿತ್ತು, ಒಂದು ಹೊಂಡ ಆಗಿತ್ತು. ಇದಕ್ಕೆ ಅವರು ಅನುದಾನದಲ್ಲಿ ಇದಕ್ಕೆ ಮಣ್ಣೇರಿಸಿ ಒಂದು ಲೆವೆಲ್ ಮಾಡಿ ಬಸ್ ಸ್ಟ್ಯಾಂಡ್ಗೋಸ್ಕರ ಮಾಡಿದ್ರು. ಆದ್ರೆ ಬಸ್ ಸ್ಟ್ಯಾಂಡ್ ನಿಂತರ ಚಿಂತಿಲ್ಲ. ನಿಮ್ಮ ಕ್ರಿಕೆಟ್ನರಿಗೆ ಒಳ್ಳೆ ಒಂದು ಅವಕಾಶ, ಇದು ಒಂದು ದೊಡ್ಡ ಫೀಲ್ಡ್ ಆಗಿ ನೀವು ಕ್ರಿಕೆಟ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ ಎಲ್ಲರ ಪರವಾಗಿ. ಅದೇ ರೀತಿ ನೀವು ಇದೇ ರೀತಿ ವರ್ಷ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡ್ತಾ ಇದ್ರಿ. ಹಿಂದಿನ ವರ್ಷನೂ ನಾವು ಬಂದಿದ್ವಿ. ಹಿಂದಿನ ವರ್ಷ ಒಂದು ಕ್ರಿಕೆಟ್ ಆಯೋಜನೆ ಮಾಡಿದ್ರಿ ಈ ಕ್ರೀಡಾಂಗಣದಲ್ಲಿ. ನಮ್ಮ ರಾಮಣ್ಣರೆಡ್ಡಿ ಕ್ರೀಡಾಂಗಣ ಮಾಡಿಕೊಟ್ಟ ನಂತರ ಒಂದು ನಾಟಕದ ನಾಟಕನೂ ಇಲ್ಲಿ ಒಂದು ಸಮಾರಂಭ ಮಾಡಿದ್ರು. ಅವು 2-3 ಕ್ರಿಕೆಟ್ ಆಡ್ತಾ ಇದ್ದಾರೆ. ಇದೊಂದು ಒಳ್ಳೆ ಕಾರ್ಯ ಆಗೈತಿ. ನೀವು ಇದೇ ರೀತಿ ಯುವಕರು ವರ್ಷ ಆಯೋಜನೆ ಮಾಡ್ಕೊಂತ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಭೆಗಳು ಬೆಳಿಬೇಕು. ಇವತ್ತು ನಮ್ಮ ರಾಮಣ್ಣರು ಹೇಳಿದಾಗೆ ಜಗಳೂರಿನ ಒಬ್ಬರು ಯುವಕ 14 ವರ್ಷದೊಳಗಿರ್ತಕ್ಕಂಥ ಯುವಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ಗೆ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾನೆ. ಆ ರೀತಿ ನಮ್ಮ ಉಚ್ಚಂಗಿದುರ್ಗದಲ್ಲಿ ಯಾಕೆ ಆಗಬಾರ್ದು ಅಂತ ನಾವು ಹಾರೈಸ್ತೇವೆ. ನಮ್ಮ ಗ್ರಾಮೀಣ ಪ್ರತಿಭೆಗಳು ಬೆಳೀಲಿ, ಇವರು ಒಂದು ರಾಜ್ಯ ಮಟ್ಟದ ತನಕ ಹೋಗುವಂಥ ಒಂದು ಆಶೀರ್ವಾದವನ್ನು ಉಚ್ಚಂಗಿಮದೇವಿ ಕರುಣಿಸಲಿ ಅಂತ ಹೇಳ್ತಾ, ಒಂದು ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ತಾ ಇರೋದು ಇದು ಒಳ್ಳೆಯ ಕಾರ್ಯ. ಇದೇ ರೀತಿ ಮುಂದುವರಿಸ್ರಿ ಅಂತ ಹೇಳ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಕರೆದು ಸನ್ಮಾನ ಮಾಡಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲ ಕ್ರೀಡಾ ಪ್ರೇಮಿಗಳಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.